बीजेपी और जेडीएस का अलायंस असेंबली के पहले होता था, तो आज यहाँ पे डबल इंजन की सरकार होती थी और चीफ मिनिस्टर यहाँ पे बैठे होते थे। ಬಂಧುಗಳೇ, ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಏನು ಒಂದು ಮೈತ್ರಿ ಆಗಿದೆ, ಇದು ಮೊದಲಾಗಿದ್ರೆ ಖಂಡಿತ ಡಬಲ್ ಇಂಜಿನ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬರ್ತಿತ್ತು ಎಂಬ ನಿಟ್ಟಿನಲ್ಲಿ ನನ್ನ ವಿಶ್ವಾಸ ಇದೆ. अभी देर नहीं है, जो हम सब इस लोकसभा इलेक्शन में ये दिखा देंगे कि जेडीएस और बीजेपी इकट्ठा आने के बाद कर्नाटक में 28 से 28 सीट एनडीए को मिलेंगे। यही ताकत बीजेपी और जेडीएस की रहेगी। ಇವತ್ತು ನಾವೆಲ್ಲರೂ ತೋರಿಸಬೇಕಾಗಿದೆ, ಇವತ್ತ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದ್ಮೇಲೆ ಕರ್ನಾಟಕದ ಅಭಿವೃದ್ಧಿಗೋಸ್ಕರ 28 ಸೀಟು ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಒಂದು ಇತಿಹಾಸ ರಚಿಸಬೇಕಾಗಿದೆ ಬಂಧುಗಳೇ. कांग्रेस कर्नाटक में कांग्रेस की सरकार यानी करप्शन है। यहाँ एक नहीं 5 सीएम है, एक सीएम इन वेटिंग, एक सुपर सीएम, इस तरह के 5 सीएम कर्नाटक राज्य में ऑपरेट कर रहे हैं। ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಇದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇಲ್ಲಿ ಒಂದು ಸಿಎಂ ಇಲ್ಲ, 5 ಸಿಎಂ ಇದಾರ. ಒಬ್ಬರು ಸಿಎಂ ಇದ್ರೆ ಇನ್ನೊಬ್ಬರು ಸೂಪರ್ ಸಿಎಂ ಇದಾರ. ಹಾಗಾಗಿ ಇಲ್ಲಿ 5 ಸಿಎಂಗಳು ಏನಲ್ಲ ಆಡಳಿತ ಮಾಡ್ತಾ ಇದ್ದಾರೆ ಬಂಧುಗಳೇ. इसीलिए आपसे मैं कहने के लिए आया हूं कि इस लोकसभा चुनाव में फिर एक बार यहाँ पे एनडीए के 28 सीट जिता के मोदी जी को फिर एक बार प्रधानमंत्री करने के लिए आप लोगों का साथ नव भारत निर्माण करने के लिए एनडीए के लिए चाहिए। ಬಂಧುಗಳೇ, ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಮತ್ತೊಂದ್ಸಲ ಮೋದಿಜಿಯವರ ಸರ್ಕಾರ 400 ಕ್ರಾಸ್ ಮಾಡಬೇಕಾಗಿದೆ. ಅದು ಕರ್ನಾಟಕದಲ್ಲಿ 28 ಸೀಟು ಗೆಲ್ಸ ಮುಖಾಂತರ ತಾವು ಶಕ್ತಿ ಕೊಡಬೇಕು ಎಂಬ ನಿಟ್ಟಿನಲ್ಲಿ ನಾನು ತಮ್ಮ ಹತ್ರ ಕೇಳ್ಕೊತೀನಿ. आप लोग मोदी जी के साथ है क्या? नहीं है तो मेरे साथ में फिर एक बार हाथ उठाओ। ತಾವೆಲ್ಲರೂ ಮೋದಿಜಿಯವರ ಜೊತೆಲಿ ಇದೀವಿ ಅಂತೇಳಿ ಕೈ ಎತ್ತಿ ಅನ್ನೋದಲ್ಲ, ಇವತ್ತ ಘೋಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲರಿಗೂ ಹೇಳ್ತು ಬಂದು. फिर एक बार मोदी सरकार, फिर एक बार मोदी सरकार, अब की बार 400 पार. बहुत बहुत धन्यवाद। ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.